Dear students, I am Deepak G, Assistant Professor of Commerce, Government First Grade College, Pavagada. Dear students, 4th semester BCom ಅಲ್ಲಿ ಕಾರ್ಪೊರೇಟ್ ಅಕೌಂಟಿಂಗ್ ಸಬ್ಜೆಕ್ಟ್ ಅಲ್ಲಿ ಬರತಕ್ಕಂತ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಚಾಪ್ಟರ್ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡೋಣ. ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂದ್ರೆ ಅರ್ಥ ಏನ್ ಬರುತ್ತೆ? We have to reconstruct ಅಂದ್ರೆ ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗಿದೆ, ಮತ್ತೆ ಡ್ಯೂ ಟು ಸಮ್ ರೀಸನ್ಸ್ ವಿ ಹ್ಯಾವ್ ರೀಕನ್ಸ್ಟ್ರಕ್ಟಿಂಗ್. ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ರೀಕನ್ಸ್ಟ್ರಕ್ಟ್ ಇಂಟರ್ನಲಿ. ಬಿಲ್ಡಿಂಗ್ ರೀಕನ್ಸ್ಟ್ರಕ್ಷನ್, ಕಾಲೇಜ್ ರೀಕನ್ಸ್ಟ್ರಕ್ಷನ್, ಹಾಗೆ ಕಂಪನಿನ ರೀಕನ್ಸ್ಟ್ರಕ್ಟ್ ಮಾಡೋದು. ವಿ ಹ್ಯಾವ್ ಟು ರೀಕನ್ಸ್ಟ್ರಕ್ಟ್ ಇಂಟರ್ನಲಿ. ಅಂದ್ರೆ ನಾವು ಇಲ್ಲಿ ಆಪ್ಷನ್ಸ್ ಈ ರೀತಿ ಬರುತ್ತೆ. ಒಂದು ಕಂಪನಿಯಲ್ಲಿ ಹೆವಿ ಲಾಸಸ್ ಆದಾಗ, if the company is suffering huge losses from the past years, company has 3 options. One, either they can reconstruct the company externally, that what we call as a external reconstruction. ಕಂಪನಿನ ಎಕ್ಸ್ಟರ್ನಲಿ ರೀಕನ್ಸ್ಟ್ರಕ್ಟ್ ಮಾಡ್ತಕ್ಕಂಥದ್ದು ಫಸ್ಟ್ ಆಪ್ಷನ್. ನಂಬರ್ 2, ಐದರ್ ದ ಕಂಪನಿ ಕ್ಯಾನ್ ರೀಕನ್ಸ್ಟ್ರಕ್ಟ್ ಇಂಟರ್ನಲಿ, ವಾಟ್ ಯು ಕಾಲ್ as a internal reconstruction. Number 3, either the company will go for an option called liquidation, winding up of the company, what you call as a liquidation of company. 3 ಆಪ್ಷನ್ ಬರುತ್ತೆ. ಒಂದು, ಕಂಪನಿ ಕ್ಯಾನ್ ರೀಕನ್ಸ್ಟ್ರಕ್ಟ್ ಎಕ್ಸ್ಟರ್ನಲಿ, ಕಂಪನಿ ಕ್ಯಾನ್ ರೀಕನ್ಸ್ಟ್ರಕ್ಟ್ ಇಂಟರ್ನಲಿ, ಐದರ್ ದ ಕಂಪನಿ ವಿಲ್ ಗೋ ಫಾರ್ ಲಿಕ್ವಿಡೇಷನ್. ಈ 3 ಆಪ್ಷನ್ ಅಲ್ಲಿ ಸರ್ಟೈನ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಕಂಪನಿ ವಿಲ್ ಟೇಕ್ ಅನ್ ಆಪ್ಷನ್ ಟು ರೀಕನ್ಸ್ಟ್ರಕ್ಟ್ ಇಂಟರ್ನಲಿ. ಅದು ನಾವು ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂತ ಕರಿತೀವಿ. ಹಾಗಾದ್ರೆ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂದ್ರೆ ಏನು? What is the meaning of internal reconstruction? Internal reconstruction is an arrangement made by companies whereby the claims of shareholders, debenture holders, creditors and other liabilities are altered or reduced so that the accumulated losses are written off, assets are valued at its fair value, and the balance sheet shows the true and fair view of the financial position. That means company irtakkantha shareholders, preference shareholders ಆಗಿರಬಹುದು, equity shareholders ಆಗಿರಬಹುದು, debenture holders, creditors or other liabilities, ಅವರ ಒಂದು ಕ್ಲೈಮ್ಸ್ ಏನಿರುತ್ತೆ ಕಂಪನಿಯಲ್ಲಿ, because they have contributed to the company. ಶೇರ್ ಹೋಲ್ಡರ್ಸ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಡಿಬೆಂಚರ್ ಹೋಲ್ಡರ್ಸ್ ಇಂದ ಬಾರೋ ಮಾಡಿರ್ತೀವಿ, ಕ್ರೆಡಿಟರ್ಸ್ ಇಂದ ಬಾರೋ ಮಾಡಿರ್ತೀವಿ. ಅವರು ಬಾರೋ ಮಾಡಿರೋದ್ರಿಂದ ಅವರ ಕ್ಲೈಮ್ಸ್ ಇರುತ್ತೆ ಕಂಪನಿಯಲ್ಲಿ, ಅಂದ್ರೆ ಒಂದು ರೈಟ್ಸ್ ಇರುತ್ತೆ. ಅವರ ಒಂದು ಕ್ಲೈಮ್ಸ್ ನ ವಿ ಹ್ಯಾವ್ ರೆಡ್ಯೂಸ್ಡ್ ಆರ್ ಆಲ್ಟರ್ಡ್. ಅವರ ಒಂದು ಕ್ಲೈಮ್ಸ್ ನಾವು ಕಡಿಮೆ ಮಾಡ್ತೀವಿ, ರೆಡ್ಯೂಸ್ ಮಾಡ್ತೀವಿ. ಅಂದ್ರೆ ಏನು? ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ಫಾರ್ ಎಕ್ಸಾಂಪಲ್ 10% ಡಿಬೆಂಚರ್ 1 lakh ಇದೆ ಅಂತ ಅನ್ಕೊಳ್ಳಿ. ಡಿಬೆಂಚರ್ ಹೋಲ್ಡರ್ಸ್ 10% ಡಿಬೆಂಚರ್ 1 lakh ಅಂದ್ರೆ ಪರ್ ಆನಮ್ ಇಂಟ್ರೆಸ್ಟ್ 10,000 rupees ಬರುತ್ತೆ. ಅವರ ಒಂದು ಇಂಟ್ರೆಸ್ಟ್ ರೇಟ್ ನ ಕಡಿಮೆ ಮಾಡೋದು. 10% ಡಿಬೆಂಚರ್ 5% ಡಿಬೆಂಚರ್ 1 lakh ಅಂದ್ರೆ 5% ಡಿಬೆಂಚರ್ 1 lakh ಅಂತ ಹೇಳಿದಾಗ ಅವರ ಇಂಟ್ರೆಸ್ಟ್ 5,000 ಅಂದ್ರೆ ಅವರ ಒಂದು ಕ್ಲೈಮ್ ನ ರೆಡ್ಯೂಸ್ ಮಾಡ್ತಾರೆ. Even rate of interest reduce ಮಾಡೋದ್ರ ಜೊತೆಗೆ some amount the debenture holders can sacrifice. 5% debenture 1 lakh ಇದು, 5% debenture 50,000 ಕೂಡ ಹಾಕ್ಬೋದು. ಈ ತರದ ಒಂದು ವಿಚಾರದಲ್ಲಿ ಅವರ ಒಂದು ಕ್ಲೈಮ್ ನ ರೆಡ್ಯೂಸ್ ಮಾಡ್ತಕ್ಕಂಥದ್ದು, ಆಲ್ಟರ್ ಮಾಡ್ತಕ್ಕಂಥದ್ದು ಅಂದ್ರೆ ಈ ರೀತಿ ಮಾಡಿರ್ತಾರೆ. ಸೊ ಆ ತರ ಏನ್ ಅಮೌಂಟ್ ಸ್ಯಾಕ್ರಿಫೈಸ್ ಮಾಡ್ತಾ ಇರ್ತಾರೆ, ಆಲ್ಟರ್ ಮಾಡ್ತಾ ಇದ್ದಾರೆ, ರೆಡ್ಯೂಸ್ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ಒಂದು ಕಡೆ ಲಂಸಮ್ ಆಗಿ ಅವರು ತೆಗೆದಿರ್ತಾ ಬರ್ತಾರೆ.
ಬಂದಿರತಕ್ಕಂತ ಅಮೌಂಟ್ ಏನಿರುತ್ತೆ ಆ ಒಂದು ಅಮೌಂಟ್ ನ ದೇ ಯುಟಿಲೈಸ್ ಫಾರ್ ರೈಟಿಂಗ್ ಆಫ್ ಅಕ್ಯುಮುಲೇಟೆಡ್ ಲಾಸಸ್. ಏನು ಹ್ಯೂಜ್ ಲಾಸಸ್ ಇರುತ್ತೆ ಆ ಹ್ಯೂಜ್ ಲಾಸಸ್ ನ ರೈಟ್ ಆಫ್ ಮಾಡೋದಕ್ಕೆ, ಕ್ಯಾನ್ಸಲ್ ಮಾಡೋದಕ್ಕೆ ಯುಟಿಲೈಸ್ ಮಾಡ್ಕೊಂತಾರೆ. ಅಂಡ್ ಈವನ್ ಅಸೆಟ್ಸ್ ಆರ್ ವ್ಯಾಲ್ಯೂಡ್ ಅಟ್ ಇಟ್ಸ್ ಫೇರ್ ವ್ಯಾಲ್ಯೂ ಅಂಡ್ ಬ್ಯಾಲೆನ್ಸ್ ಶೀಟ್ ಶೋ ದ ಟ್ರೂ ಅಂಡ್ ಫೇರ್ ವ್ಯೂ ಆಫ್ ದ ಫೈನಾನ್ಷಿಯಲ್ ಪೊಸಿಷನ್. ಇನ್ ಕೇಸ್ ಅಸೆಟ್ಸ್ ಆರ್ ಓವರ್ ವ್ಯಾಲ್ಯೂ ಆಗಿದ್ರೆ ನಾವು ಅಸೆಟ್ಸ್ ನ ಫೇರ್ ವ್ಯಾಲ್ಯೂ ತರೋದಕ್ಕೆ ಅಮೌಂಟ್ ಯುಟಿಲೈಸ್ ಮಾಡ್ಕೊಂತೀವಿ. ಸೊ ಈ ಎಲ್ಲಾ ಕಾರಣಗಳಿಂದ ದ ಬ್ಯಾಲೆನ್ಸ್ ಶೀಟ್ ಶೋಸ್ true and fair view of the financial position. That what we call as a internal reconstruction. Therefore, internal reconstruction is an arrangement made by companies whereby the claims of shareholders, debenture holders, creditors, and other liabilities are altered, reduced, so that the accumulated losses are written off, assets are valued at its fair value, and the balance sheet shows the true and fair view of the financial position. Next, what are the forms of internal reconstruction? There are two forms of internal reconstruction. Number one, reorganization or alteration of share capital. Number two, reduction of share capital and other liabilities. ಹಾಗಾದರೆ ನಂಬರ್ ಒನ್, ರಿಆರ್ಗನೈಸೇಷನ್ ಆರ್ ಆಲ್ಟ್ರೇಷನ್ ಆಫ್ ಕ್ಯಾಪಿಟಲ್. ಏನ್ ಹಾಗಂದ್ರೆ ಇಟ್ ಮೀನ್ಸ್ ರಿಅರೇಂಜ್ಮೆಂಟ್ ಆಫ್ ದ ಕ್ಯಾಪಿಟಲ್ ಆಫ್ ದ ಕಂಪನಿ. ಕಂಪನಿ ಇರ್ತಕ್ಕಂಥ ಕ್ಯಾಪಿಟಲ್ ನ ರಿಅರೇಂಜ್ ಮಾಡ್ತಕ್ಕಂಥದ್ದು. ಯಾವ ರೀತಿ? ಇಟ್ ಇನ್ಕ್ಲೂಡ್ ದ ಫಾಲೋಯಿಂಗ್. ನಂಬರ್ ಒನ್, increasing the share capital by making fresh issue of shares. That means ಕಂಪನಿಯಲ್ಲಿ ಮತ್ತೆ ಫ್ರೆಶ್ ಇಶ್ಯೂ ಮಾಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಕಂಪನಿಯಲ್ಲಿ 1 lakh ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 each ಇತ್ತು, ಮತ್ತೆ ಅಡಿಷನಲ್ ಆಗಿ 50,000 ಶೇರ್ಸ್ ನ ಇಶ್ಯೂ ಮಾಡ್ತಕ್ಕಂಥದ್ದು, ಫ್ರೆಶ್ ಇಶ್ಯೂ. ದೆನ್ ನಂಬರ್ ಟು, ಡಿಕ್ರೀಸಿಂಗ್ ದ ಶೇರ್ ಕ್ಯಾಪಿಟಲ್ ಬೈ ಕ್ಯಾನ್ಸಲಿಂಗ್ ದ ಅನ್ಇಶ್ಯೂಡ್ ಶೇರ್ಸ್. ಕಂಪನಿಯಲ್ಲಿ ಅನ್ಇಶ್ಯೂಡ್ ಶೇರ್ಸ್ ಏನಿತ್ತು ಅಂದ್ರೆ, ಫಾರ್ ಎಕ್ಸಾಂಪಲ್, ಕಂಪನಿಯಲ್ಲಿ ಆಥರೈಸ್ಡ್ ಕ್ಯಾಪಿಟಲ್ 1 lakh ಶೇರ್ಸ್ ಆಫ್ ರುಪೀಸ್ 10 each ಇತ್ತು ಅಂತ ಅನ್ಕೊಳ್ಳಿ. ಇಶ್ಯೂಡ್ ಶೇರ್ಸ್ 80,000 ಶೇರ್ಸ್ ಆಫ್ ರುಪೀಸ್ 10 each ಇತ್ತು ಅಂತ ಅನ್ಕೊಳ್ಳಿ. ಇನ್ನು ಉಳಿದಿರ್ತಕ್ಕಂಥ 20,000 ಅನ್ಇಶ್ಯೂಡ್ ಶೇರ್ಸ್ ಏನಿರುತ್ತೆ ಅದನ್ನ ಕ್ಯಾನ್ಸಲ್ ಮಾಡ್ತಕ್ಕಂಥ. So that is also one way of alteration of share capital, decreasing the share capital by cancelling the unissued shares. Number 3, conversion of shares into stock and vice versa. Number 4, consolidation of shares of smaller amount into shares of larger amount. Idon case ide. And lastly, subdivision of shares of larger amount into shares of smaller amount. ಇವೆರಡು ಕೇಸ್, ಲಾಸ್ಟ್ 2 ಕೇಸ್ ಬಗ್ಗೆ ಹೇಳ್ತಾ ಇದೆ. ಕನ್ಸಾಲಿಡೇಷನ್ ಆಫ್ ಶೇರ್ಸ್ ಆಫ್ ಸ್ಮಾಲರ್ ಅಮೌಂಟ್ ಇಂಟು ಶೇರ್ಸ್ ಆಫ್ ಲಾರ್ಜರ್ ಅಮೌಂಟ್ ಅಂದ್ರೆ ಕನ್ಸಾಲಿಡೇಟ್ ಮಾಡ್ತಕ್ಕಂಥದ್ದು ಅಂದ್ರೆ, ಸೇ ಫಾರ್ ಎಕ್ಸಾಂಪಲ್, ಕನ್ಸಾಲಿಡೇಷನ್ ಆಫ್ ಶೇರ್ಸ್ ಅಂತ ಬಂದಾಗ ಕಂಪನಿಲಿ 1 lakh ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 each ಅಂತ ಅನ್ಕೊಳ್ಳಿ. 10 lakh rupees ಆಯ್ತು ಶೇರ್ ಕ್ಯಾಪಿಟಲ್. ಫೇಸ್ ವ್ಯಾಲ್ಯೂ 10 ಇರ್ತಕ್ಕಂಥದ್ದನ್ನ ಮೇಕ್ ಇಟ್ ರುಪೀಸ್ 100 rupees ಮಾಡಿದಾಗ ಏನಾಯ್ತು, ನಂಬರ್ ಆಫ್ ಶೇರ್ಸ್ ಕಡಿಮೆ ಆಯ್ತು. 10 lakh rupees share capital remains same, but the number of shares has reduced. Shareholders have the same right in the company, but the share holding will be reduced. ಅಷ್ಟೇ ಆಗ್ತಕ್ಕಂಥದ್ದು. ಅಂದ್ರೆ 10,000 ಶೇರ್ಸ್ ಆಫ್ ರುಪೀಸ್ 100 each 10 lakh ಆಯ್ತು. ದಟ್ ಇಸ್ ಕನ್ಸಾಲಿಡೇಷನ್ ಆಫ್ ಸ್ಮಾಲರ್ ಅಮೌಂಟ್ ಇಂಟು ಶೇರ್ಸ್ ಆಫ್ ಲಾರ್ಜರ್ ಅಮೌಂಟ್. ಸಬ್ಡಿವಿಷನ್ ಆಫ್ ಶೇರ್ಸ್ ಆಫ್ ಲಾರ್ಜರ್ ಅಮೌಂಟ್ ಇಂಟು ಶೇರ್ಸ್ ಆಫ್ ಸ್ಮಾಲರ್ ಅಮೌಂಟ್ ಅಂದ್ರೆ ವೈಸ್ ವರ್ಸ. 10,000 ಶೇರ್ಸ್ ಆಫ್ ರುಪೀಸ್ 100 each, ಫೇಸ್ ವ್ಯಾಲ್ಯೂ 100 each ಇರ್ತಕ್ಕಂಥದ್ದು ಮೇಕ್ ಇಟ್ 10 each, 50 each.
ಕಡಿಮೆ ಮಾಡ್ತಕ್ಕಂಥದ್ದು ಫೇಸ್ ವ್ಯಾಲ್ಯೂ, therefore the number of shares will increases. This is how reorganization or alteration of share capital will be done. That is number one. Number two, reduction of share capital and other liabilities. We can also call it as a capital reduction ಅಂತನು ಹೇಳ್ತೀವಿ. ಹಾಗಾದ್ರೆ what is capital reduction? It means it is an arrangement under which the capital of the shareholder and sometimes even the claims of debenture holders and other creditors are reduced. The amount made available by capital reduction is utilized in writing off the accumulated losses, fictitious assets, and the overvalued portion of the other assets. That means, in internal reconstruction meaning ಏನು ಹೇಳುತ್ತೋ ಸೇಮ್ ಮೀನಿಂಗ್ ಕ್ಯಾಪ್ ರಿಡಕ್ಷನ್ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. The claim of shareholder, debenture holder, creditor or other liabilities ಕಡಿಮೆ ಮಾಡ್ತೀವಿ. ಆ ಬಂದಿರತಕ್ಕಂಥ ಫಂಡ್ ನ ಕ್ಯಾಪ್ ರಿಡಕ್ಷನ್ ಅಕೌಂಟ್ ಕಳಿಸ್ತೀವಿ. ಆ ಕ್ಯಾಪ್ ರಿಡಕ್ಷನ್ ಅಕೌಂಟ್ ಅಲ್ಲಿ ಇರ್ತಕ್ಕಂಥ ಫಂಡ್ ನ ವಿ ಯುಟಿಲೈಸ್ಡ್ ಇನ್ ರೈಟಿಂಗ್ ಆಫ್ ಹ್ಯೂಜ್ ಲಾಸಸ್ and even the fictitious assets and overvalued assets. This is regarding capital reduction. We call it as a cap reduction. Adana reduction of share cap antanu kuda karithívi. This is second form of internal reconstruction. Next, yavaga agutte idu? How or when a company can reduce its paid up capital? ಯಾವಾಗ ಮಾಡಬಹುದು ಅಂದ್ರೆ if conditions ಇದೆ ಅದಕ್ಕೆ. It is authorized by its articles. Number one. Number two, a special resolution is passed in annual general meeting. Number three, a sanction of the court is obtained. ಈ conditions na satisfy ಮಾಡಿದ್ರೆ we can make a reduction of share capital. The next, what are the differences between internal reconstruction and external reconstruction? Most importantly, these are the differences. Number one, no new company is formed in case of internal reconstruction because company na internal reconstruct ಮಾಡ್ತಾ ಇದ್ದೀವಿ. In case of external reconstruction, new companies formed. Number two, no company is liquidated because company na again internal reconstruct ಮಾಡ್ತಾ ಇದೀವಿ. In case of external reconstruction, one company is liquidated. ಒಂದು ಕಂಪನಿ ಲಿಕ್ವಿಡೇಟ್ ಆಗಿ ಒಂದು ಹೊಸ ನ್ಯೂ ಕಂಪನಿ ಫಾರ್ಮ್ ಆಗುತ್ತೆ. External reconstruction the main theme ಏನು ಅಂತ ಹೇಳಿದ್ರೆ one liquidation, one formation. That is the main theme of external reconstruction. High company liquidate ಆಗಿ ಮತ್ತೊಂದು ಹೊಸ ಕಂಪನಿ ಸ್ಟಾರ್ಟ್ ಆಗುತ್ತೆ. That is another second difference. Number three, in case of internal reconstruction, it requires court confirmation. Court permission ಬೇಕು. ನಾವು ಕಂಪನಿನ ಇಂಟರ್ನಲ್ ರೀಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, in case of external reconstruction, it can be effected without court's confirmation. Court permission ಅವಶ್ಯಕತೆ ಬರೋದಿಲ್ಲ. We can make it without court confirmation. Number four, in case of internal reconstruction, it is a slow and tedious process. Andre it is a slow, ನಿಧಾನಗತಿ, ಬಹಳಷ್ಟು ಪ್ರೋಸೆಸ್ ನಿಧಾನ ಹೋಗ್ತಾ ಇರುತ್ತೆ ಮತ್ತೆ ಟೈಮ್ ಕನ್ಸ್ಯೂಮಿಂಗ್ ಪ್ರೋಸೆಸ್ ಅಂತ ಹೇಳ್ಬೋದು, tedious. But external reconstruction can be carried out easily. ಅಂತ ಟೈಮ್ ಕನ್ಸಂಪ್ಷನ್ ಆಗೋದಿಲ್ಲ. That is also another difference. Next, the company is able to set off its past losses against future profit. In case of internal reconstruction, we can able to set off the past losses, accumulated losses. But in case of external reconstruction, the past loss of the old company cannot be set off against the future profit of the new company. Because ಇಲ್ಲಿ ಒಂದು ಕಂಪನಿ ಲಿಕ್ವಿಡೇಟ್ ಆಗಿ ಮತ್ತೊಂದು ಹೊಸ ಕಂಪನಿ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಈ ಪ್ರಾವಿಷನ್ ಎಕ್ಸ್ಟರ್ನಲ್ ರಿಕನ್ಸ್ಟ್ರಕ್ಷನ್ ಅಲ್ಲಿ ಸಿಗೋದಿಲ್ಲ. These are all the main differences between internal reconstruction and external reconstruction. This is with regard to theoretical part. What is internal reconstruction?
what are the forms of internal reconstruction, then what are the differences between internal reconstruction and external reconstruction. ಹಾಗಾದ್ರೆ ಪ್ರಾಕ್ಟಿಕಲ್ ಎಲಿಮೆಂಟ್ಸ್ ಏನ್ ಬರುತ್ತೆ ಅಂದ್ರೆ ವಿ ಹ್ಯಾವ್ ಟು ಪಾಸ್ ಜರ್ನಲ್ ಎಂಟ್ರಿ ಫಾರ್ ಕ್ಯಾರಿಂಗ್ ಔಟ್ ದೀಸ್ ಟ್ರಾನ್ಸಾಕ್ಷನ್. ಏನೇನು ಜರ್ನಲ್ ಎಂಟ್ರಿ ಬರಬಹುದು? ಒಂದು ಪ್ರಾಫಾರ್ಮ ಜರ್ನಲ್ ಎಂಟ್ರಿ ನೋಡೋಣ. ಏನು ಈ ತರ ಬರಬಹುದು ಅಂತಕ್ಕಂಥದ್ದು ಹೀಗೆ ಪ್ರತಿ ಪ್ರಾಬ್ಲಮ್ ಅಲ್ಲೂ ಎಂಟ್ರೀಸ್ ಬರುತ್ತೆ ಅಂತಲ್ಲ. ಸಮ್ ಪ್ರಾಬ್ಲಮ್ಸ್ ವಿಲ್ ಹ್ಯಾವ್ ದೀಸ್ ಎಂಟ್ರೀಸ್ ಆರ್ ಆಸ್ ಪರ್ ದ ಅಡ್ಜಸ್ಟ್ಮೆಂಟ್ ವಿ ಹ್ಯಾವ್ ಟು ಪಾಸ್ ದ ಜರ್ನಲ್ ಎಂಟ್ರಿ. ನಂಬರ್ 1, when reduction of equity share capital. equity share capital na reduction ಮಾಡಿದ್ರೆ entry old equity share capital account data to new equity share capital account to capital reduction account. ಇದು equity share capital na reduction ಮಾಡಿದ್ರೆ. Number 2, when reduction of preference share capital, old preference share capital account data to new preference share capital account to capital reduction account. Preference share capital, equity share capital reduction ಮಾಡಿದ್ರೆ ಓಲ್ಡ್ ಏನಿರುತ್ತೆ ಅದು ಡೆಬಿಟ್ ಮಾಡ್ತೀರಾ, ನ್ಯೂ ಏನ್ ಕೊಡ್ತಾ ಅದನ್ನ ಕ್ರೆಡಿಟ್ ಮಾಡ್ತೀರಾ, ಉಳಿದಿರ್ತಕ್ಕಂಥದ್ದು ಕ್ಯಾಪಿಟಲ್ ರಿಡಕ್ಷನ್ ಆಗಿರುತ್ತೆ. ನಂಬರ್ 3, when reduction of the amount due to debenture holders or creditors. ಡಿಬೆಂಚರ್ ಹೋಲ್ಡರ್ಸ್ ಆರ್ ಕ್ರೆಡಿಟರ್ಸ್ ಸ್ಯಾಕ್ರಿಫೈಸ್ ಮಾಡಿದ್ರೆ ಅವರ ಒಂದು ಅಮೌಂಟ್ ನ ರಿಡಕ್ಷನ್ ಮಾಡಿದ್ರೆ that amount directly transferred to capital reduction. ಡಿಬೆಂಚರ್ ಹೋಲ್ಡರ್ಸ್ ಏನಾದರೂ ಸ್ಯಾಕ್ರಿಫೈಸ್ ಮಾಡಿದ್ರೆ ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಡೇಟಾ ಟು ಕ್ಯಾಪಿಟಲ್ ರಿಡಕ್ಷನ್. ಕ್ರೆಡಿಟಾರ್ಸ್ ಏನಾದ್ರು ಮಾಡಿದ್ರೆ ಕ್ರೆಡಿಟಾರ್ಸ್ ಅಕೌಂಟ್ ಡೇಟಾ ಟು ಕ್ಯಾಪಿಟಲ್ ರಿಡಕ್ಷನ್. ಇಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ಅಂತ ಏನ್ ಪ್ರತಿ ಎಂಟಲ್ಲೂ ಕ್ರೆಡಿಟ್ ನೀವು ನೋಡ್ತಾ ಇದ್ದೀರಾ, ದಟ್ ಮೀನ್ಸ್ ಆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಲ್ಲಿ ಬರ್ತಕ್ಕಂಥ ಅಮೌಂಟ್, ವಾಟ್ ಅಮೌಂಟ್ the debenture holders, equity shareholders, preference shareholders or other liabilities will sacrifice. ಅವರು ಸ್ಯಾಕ್ರಿಫೈಸ್ ಮಾಡ್ತಕ್ಕಂಥ ಒಂದು ಅಮೌಂಟ್ ನ ನಾವು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅಂದ್ರೆ ನೀವು ಪ್ರಾಬ್ಲಮ್ ಮಾಡುವಾಗ ಗಮನಿಸ್ಕೊಬೇಕಾಗತ್ತೆ, ಎಷ್ಟು ಅಮೌಂಟ್ ನ ಅವ್ರು ಸ್ಯಾಕ್ರಿಫೈಸ್ ಮಾಡ್ತಾರೋ ಅಷ್ಟು ಅಮೌಂಟ್ ನಾವು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗಿರುತ್ತೆ. ಮಿಕ್ಕಿರ್ತಕ್ಕಂಥದ್ದು ಶೇರ್ ಕ್ಯಾಪಿಟಲ್ ಆಗಿದ್ರೆ ನ್ಯೂ ಶೇರ್ ಕ್ಯಾಪಿಟಲ್ ಅಂತ ಎಂಟ್ರಿಲೇ ಬರ್ತೀವಿ. ಡಿಬೆಂಚರ್ ಹೋಲ್ಡರ್ ಕ್ರೆಡಿಟರ್ಸ್ ಆಗಿದ್ರೆ ಉಳಿದಿರ್ತಕ್ಕಂಥ ಅಮೌಂಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ನೀವು ಪ್ರಾಬ್ಲಮ್ಸ್ ಮುಂದೆ ಮಾಡುವಾಗ ನಾನು ನಿಮಗೆ ಒಂದು ಕ್ಲಾರಿಟಿ ಕೊಟ್ಟಿರ್ತೀನಿ. ಸೊ ನೆಕ್ಸ್ಟ್ ಎಂಟ್ರಿ ಯಾವುದು? ವೆನ್ ಅನ್ ಅಪ್ರಿಸಿಯೇಷನ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ಸ್. ದಟ್ ಮೀನ್ಸ್ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಫಿಕ್ಸ್ಡ್ ಅಸೆಟ್ ಏನಾದ್ರು ಅಪ್ರಿಸಿಯೇಷನ್ ಆಗಿದ್ರೆ ಈ ಒಂದು ಅಪ್ರಿಸಿಯೇಷನ್ ಅಮೌಂಟ್ ಈಸ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್, ಎಂಟ್ರಿ ಕನ್ಸರ್ನ್ಡ್ ಅಸೆಟ್ ಅಕೌಂಟ್ ಡೇಟಾ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ದ ನೆಕ್ಸ್ಟ್, when the payment of reconstruction expenses, ಈ ಎಲ್ಲಾ ಪ್ರೊಸೀಜರ್ ನ ನಾವು ಫಾಲೋ ಮಾಡಬೇಕಾದಾಗ ಕೆಲವೊಂದು ಎಕ್ಸ್ಪೆನ್ಸಸ್ ಇನ್ಕರ್ ಆಗುತ್ತೆ. ವಿ ಕಾಲ್ ಇಟ್ ಆಸ್ ಎ reconstruction expenses. When we are making a payment, entry reconstruction expenses account data to bank account. ಬೇಕಾದ್ರೆ ಈ ಎಂಟ್ರಿನ ಲಾಸ್ ಎಂಟ್ರಿಲಿ ಮರ್ಜ್ ಮಾಡಿ ಬೇಕಾದ್ರೂ ಬರೀಬಹುದು. ಹಾಗಾದ್ರೆ ಈ ಎಲ್ಲಾ ಎಂಟ್ರಿಗಳಲ್ಲಿ ನಾವು ಟು ಕ್ಯಾಪ್ ರಿಡಕ್ಷನ್ ಅಕೌಂಟ್, ಟು ಕ್ಯಾಪ್ ರಿಡಕ್ಷನ್ ಅಕೌಂಟ್ ಅಂತ ಬರ್ದಿದ್ವಿ ನೋಡಿ. ನಿಮ್ಮ ಹತ್ರ ನೋಟ್ಸ್ ಇದೆ, ಗಮನಿಸ್ಕೊಳ್ಳಿ. ಟು ಕ್ಯಾಪ್ ರಿಡಕ್ಷನ್ ಅಕೌಂಟ್ ಅಂತ ಬರ್ದಿದ್ದೀರಾ. ದಟ್ ಈಸ್ ದ ಅಮೌಂಟ್ ಸ್ಯಾಕ್ರಿಫೈಸ್ಡ್ ಬೈ ಶೇರ್ ಹೋಲ್ಡರ್ಸ್, ಡಿಬೆಂಚರ್ ಹೋಲ್ಡರ್ಸ್, ಕ್ರೆಡಿಟಾರ್ಸ್ ಆರ್ ಅದರ್ ಲಯಬಿಲಿಟೀಸ್. ಈ ಒಂದು ಅಮೌಂಟ್ ಸ್ಯಾಕ್ರಿಫೈಸ್ ಅಮೌಂಟ್ ಏನಿದೆ, ಈ ಸ್ಯಾಕ್ರಿಫೈಸ್ ಅಮೌಂಟ್ ನ ದ ಕಂಪನಿ ವಿಲ್ ಯುಟಿಲೈಸ್ ಮಾಡ್ತಾರೆ. ಏನಕ್ಕೆ? ಯುಟಿಲೈಸೇಷನ್ ಆಫ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಬ್ಯಾಲೆನ್ಸ್ ಇನ್ ರೈಟಿಂಗ್ ಆಫ್ ಅಕ್ಯುಮುಲೇಟೆಡ್ ಲಾಸಸ್, ವೇರಿಯಸ್ ಫಿಕ್ಟಿಷಿಯಸ್ ಅಸೆಟ್ಸ್ ಅಂಡ್ ಈವನ್ ಓವರ್ ವ್ಯಾಲ್ಯೂಡ್ ಅಸೆಟ್ಸ್. ಏನ್ ಎಂಟ್ರಿ? capital reduction account data to ನೋಡಿ all the fictitious assets, losses and even the reconstruction expenses, then overvalued assets. Capital reduction account data to profit and loss account, to preliminary expenses account,
to discount an issue of shares or debenture account, underwriting commission account, advertising suspense account, reconstruction expenses account, to goodwill account, to patent or trademark account, fixed assets account, overvalued ಆಗಿದ್ರೆ ಕೊನೆಗೆ ಬ್ಯಾಲೆನ್ಸ್ ಏನಾದ್ರು ಉಳಿದ್ರೆ ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿರಬೇಕು. ದಟ್ ಮೀನ್ಸ್ ಇಲ್ಲಿರೋ ಎಲ್ಲಾ ಐಟಮ್ ಬರುತ್ತಾ ಡಿಪೆಂಡ್ಸ್ ಆನ್ ದ ಪ್ರಾಬ್ಲಮ್ ಏನೇನಿರುತ್ತೆ ಆ ಎಲ್ಲ ಐಟಮ್ ಕನ್ಸಿಡರೇಷನ್ ತಗೊಬೇಕಾಗುತ್ತೆ. ಸೊ ಈ ಲಾಸ್ ಎಂಟ್ರಿ ವಿ ಕಾಲ್ ಇಟ್ ಎಸ್ ಎ ಯುಟಿಲೈಸೇಷನ್ ಆಫ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂತ ಹೇಳ್ತೀವಿ. ಏನ್ ಯುಟಿಲೈಸೇಷನ್ ಆಫ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂತ ಹೇಳಿದ್ರೆ ಏನ್ ಅಮೌಂಟ್ ಸ್ಯಾಕ್ರಿಫೈಸ್ ಮಾಡಿರ್ತಾರೆ that amount will be utilized in writing of all these assets. ಆ ಕಂಪನಿ huge losses ಆಗಿರುತ್ತೆ, ಹೆವಿ ಫಿಕ್ಟಿಷಿಯಸ್ ಅಸೆಟ್ಸ್ ಇರುತ್ತೆ, ಫಿಕ್ಸ್ಡ್ ಅಸೆಟ್ಸ್ ನ ಓವರ್ ವ್ಯಾಲ್ಯೂ ಮಾಡಿರ್ತಾರೆ, ಅವನ್ನೆಲ್ಲ ನಾವಿಲ್ಲಿ ರೈಟ್ ಆಫ್ ಮಾಡ್ತಾ ಬರ್ತೀವಿ. ಕೊನೆಗೆ ಏನಾದ್ರು ಕ್ಯಾಪ್ ರಿಡಕ್ಷನ್ ಅಕೌಂಟ್ ಬ್ಯಾಲೆನ್ಸ್ ಏನಾದ್ರು ಅಮೌಂಟ್ ಉಳಿದ್ರೆ ದಟ್ ಅಮೌಂಟ್ ಟು ಬಿ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಆಗಿರುತ್ತೆ ಬ್ಯಾಲೆನ್ಸ್ ಉಳಿದ್ರೆ. ದೇರ್ಫೋರ್ ನೀವು ಪ್ರತಿ ಪ್ರಾಬ್ಲಮ್ ಅಲ್ಲೂ ಈ ಎಂಟ್ರಿ ಲಾಸ್ ಎಂಟ್ರಿಗೆ ಬರ್ತಕ್ಕಂಥದ್ದು. ಅಂದ್ರೆ ನಾ ಇಷ್ಟು ಹೇಳಿದ್ದು ಒಂದು ಪ್ರಾಫಾರ್ಮ ಎಂಟ್ರೀಸ್. ಇದೇ ಎಂಟ್ರೀಸ್ ಆಗಿಂದಾಗೆ ನಿಮ್ಗೆ ಪ್ರತಿ ಪ್ರಾಬ್ಲಮ್ ಬರುತ್ತಾ ಅಂತ ಹೇಳಕ್ಕಾದ್ರೆ ಡಿಪೆಂಡ್ಸ್ ಆನ್ ದ ಅಡ್ಜಸ್ಟ್ಮೆಂಟ್. ಎಂಟ್ರಿ ಬರುತ್ತೆ, ಎಂಟ್ರಿ ಬರೋದಿಲ್ಲ. ಪ್ರಾಬ್ಲಮ್ ಅಲ್ಲಿ ಬೇರೆ ತರದ ಅಡ್ಜಸ್ಟ್ಮೆಂಟ್ ಇರುತ್ತೆ, ಆ ಅಡ್ಜಸ್ಟ್ಮೆಂಟ್ ನೋಡ್ಕೊಂಡು ಎಂಟ್ರಿ ಪಾಸ್ ಮಾಡ್ಬೇಕಾಗಿರುತ್ತೆ. ದೇರ್ಫೋರ್ ಇದೊಂದು ಪ್ರಾಫಾರ್ಮ್ ಎಂಟ್ರೀಸ್ ಈ ರೀತಿ ಎಂಟ್ರಿ ಬರಬಹುದು, ಬರುತ್ತೆ ಕೆಲವೊಂದು ಎಂಟ್ರೀಸ್ ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥ. ಹಾಗಾದ್ರೆ ನಿಮ್ಗೊಂದು ಪ್ರಾಬ್ಲಮ್ ಮಾಡೋದು ನಿಮ್ಗೆ ಐಡಿಯಾ ಬಂದ್ಬಿಡುತ್ತೆ. ಏನು ಪ್ರಾಬ್ಲಮ್? ಪ್ರಾಬ್ಲಮ್ 1 ನೋಡಿ. ಪ್ರಾಬ್ಲಮ್ 1 ಇಲ್ಲಿದೆ. ಆನ್ ದ ರೀಕನ್ಸ್ಟ್ರಕ್ಷನ್ ಆಫ್ ಎ ಕಂಪನಿ ದ ಫಾಲೋಯಿಂಗ್ ಟರ್ಮ್ಸ್ ಅಗ್ರೀಡ್ ಅಪಾನ್. ಏನೇನ್ ಟರ್ಮ್ಸ್ ಇದೆ? The shareholders to receive in lieu of the present holding, that is 50,000 shares of rupees 10 each, the following. ಅಂದ್ರೆ ಕಂಪನಿ ಇರ್ತಕ್ಕಂಥ ಶೇರ್ ಹೋಲ್ಡರ್ಸ್ ಅವರು ಈಗೇನ್ ಪ್ರೆಸೆಂಟ್ ಹೋಲ್ಡಿಂಗ್ 50,000 ಶೇರ್ಸ್ ಇದೆ, ಫೇಸ್ ವ್ಯಾಲ್ಯೂ 10, they have received in lieu of their present holding. ಶೇರ್ ಹೋಲ್ಡರ್ಸ್ ಏನ್ 50,000 ಶೇರ್ಸ್ ಇದೆ ಇದರ ಬದಲಾಗಿ in lieu, instead of that ಶೇರ್ಸ್ ಆಗಿಂದಾಗೆ ನಮ್ಗೆ ಈ ಶೇರ್ಸ್ ಬದಲಾಗಿ ಏನೇನ್ ರಿಸೀವ್ ಮಾಡ್ತಾ ಇದ್ರೆ ಪಾಯಿಂಟ್ ಎ ಬಿ ಸಿ 3 ತರ ಇದೆ ನೋಡಿ. ಇದನ್ನ ರಿಸೀವ್ ಮಾಡ್ತಾ ಇದ್ರೆ ಏನು? ನಂಬರ್ 1, ಫುಲ್ಲಿ ಪೇಡ್ ಈಕ್ವಿಟಿ ಶೇರ್ಸ್ ಈಕ್ವಲ್ ಟು 2/5 ಆಫ್ ದೇರ್ ಹೋಲ್ಡಿಂಗ್. ಏನ್ ಹೋಲ್ಡಿಂಗ್ಸ್ ಇತ್ತು ಅವ್ರ ಹತ್ರ ಅದ್ರಲ್ಲಿ 2/5 ಫುಲ್ಲಿ ಪೇಡ್ ಈಕ್ವಿಟಿ ಶೇರ್ಸ್ ಕೊಡಿ. Then point B, 5% preference shares fully paid to the extent of 1/5 of the above new equity share. ಜೊತೆಗೆ 5% ಪ್ರಿಫರೆನ್ಸ್ ಶೇರ್ ಕೊಡಿ, ಫುಲ್ಲಿ ಪೇಡ್ ಟು ದ ಎಕ್ಸ್ಟೆಂಟ್ ಆಫ್ 1/5 ಆಫ್ ದ ಎಬೋವ್ ನ್ಯೂ ಇಕ್ವಿಟಿ ಶೇರ್. ಎಬೋವ್ ನ್ಯೂ ಇಕ್ವಿಟಿ ಶೇರ್ಸ್ ಅಂದ್ರೆ ಇಲ್ಲಿ ಆಲ್ರೆಡಿ ಹೊಸ ಇಕ್ವಿಟಿ ಶೇರ್ಸ್ ಕೊಟ್ಟಿದ್ದಾರೆ, ಇದರಲ್ಲಿ 1/5, ನಾಟ್ ದ ಪ್ರೆಸೆಂಟ್ ಹೋಲ್ಡಿಂಗ್. 50,000 ಶೇರ್ಸ್ ಅಲ್ಲಿ 1/5 ಅಲ್ಲ, ನ್ಯೂ ಇಕ್ವಿಟಿ ಶೇರ್ಸ್ ಅಲ್ಲಿ 1/5 ಎಂಟ್ರಿ ಪಾಸ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಜೊತೆಗೆ rupees 60,000 6% ಸೆಕೆಂಡ್ ಡಿಬೆಂಚರ್. ಈ ಮೂರನ್ನು ನಮ್ಗೆ ಕೊಡಿ. 50,000 ಶೇರ್ಸ್ ಆಫ್ rupees 10 each ಬದಲಾಗಿ ಈ ಮೂರನ್ನು ಕೊಡಿ. ಹಾಗಾದ್ರೆ ಎಂಟ್ರಿ ಯಾವ ರೀತಿ ಪಾಸ್ ಮಾಡಬೇಕು ಅಂತಕ್ಕಂಥದ್ದು. ಹಾಗಾದ್ರೆ ಫಸ್ಟ್ ಎಂಟ್ರಿ, ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾ 5 lakh to new equity share capital account 2 lakh to 5% preference share capital account 40,000 to 6% second debenture account 60,000 to cap reduction account 2 lakh ಇದೆ. ಇಲ್ಲಿ ಅಮೌಂಟ್ ಹೇಗೆ ಬಂತು ಅಂತಕ್ಕಂಥದ್ದು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗಿರುತ್ತೆ. ಏನಿದೆ ಪ್ರಾಬ್ಲಮ್ ಗಮನಿಸಿ. ಪ್ರಾಬ್ಲಮ್ ಈ ರೀತಿ ಇದೆ. ಶೇರ್ ಹೋಲ್ಡರ್ಸ್ agreed to receive in lieu of their present holding the following. Present holding ಎಷ್ಟಿತ್ತು? 50,000 shares of rupees 10 each. Present holding ಏನಿದೆ ಅದು ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಗುತ್ತೆ. ಪ್ರೆಸೆಂಟ್ ಹೋಲ್ಡಿಂಗ್ ಏನಿದೆ ಅದು ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಯ್ತು. 50,000 shares of rupees 10 each ಅಂದ್ರೆ 5 lakh ಆಯ್ತು. ಇದರ ಬದಲಾಗಿ ಏನ್ ಹೇಳ್ತಾ ಇದ್ದಾನೆ? ಪಾಯಿಂಟ್ ಎ, fully paid equity share to the extent of 2/5 of their holdings. ಅಂದ್ರೆ ಈಕ್ವಿಟಿ ಶೇರ್ ಕೊಡ್ತಾ ಇದ್ದಾನೆ
2/5 of their holding. 2/5 of their holding ಅಂದ್ರೆ 5 lakh ಮೇಲೆ 2/5 ಅಂದ್ರೆ 2 lakh. ನೋಡಿ ಕ್ಯಾಲ್ಕುಲೇಟ್ ಮಾಡಿ. 5 lakh into 2 by 5 2 lakh ಆಯ್ತು. To new equity share capital 2 lakh ಆಯ್ತು. ಪಾಯಿಂಟ್ ಬಿ ಏನು ಹೇಳ್ತಾ ಇದ್ದಾರೆ, 5% preference share fully paid to the extent of 1/5 of the above new equity share ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ above new equity share ಅಂದ್ರೆ ಯಾವುದು? above new equity share ಇದು ಓಲ್ಡ್ ಆಗೋಯ್ತು. ಇದು 5 lakh ನೋಡಿ, ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾ. ಇದ್ರ ಮೇಲಲ್ಲ 1/5 above ನ್ಯೂ ಈಕ್ವಿಟಿ ಶೇರ್, ಇದ್ರ ಮೇಲ್ಗಡೆ ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ ನೋಡಿ, ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಹಾಗಾದ್ರೆ ಇದರಲ್ಲಿ 1/5, ಇದರಲ್ಲಿ 1/5 ಅಂದ್ರೆ ಏನಾಯ್ತು? ಟು 5% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ 2 lakh into 1/5 40,000 ಆಯ್ತು ನೋಡಿ. ಗಮನಿಸ್ಕೊಳ್ಳಿ, ಅವ್ನು ಹೇಳ್ತಾ ಇರ್ತಕ್ಕಂಥದ್ದು ಪ್ರಾಬ್ಲಮ್ ಗಮನಿಸಿ. 5% ಪ್ರಿಫರೆನ್ಸ್ ಶೇರ್ fully paid to the extent of 1/5 of the above new equity share. above new equity share ಅಂತ ಹೇಳಿದ್ರೆ ಇಲ್ಲಿ 2 lakh ಇದೆ, ಅದರಲ್ಲಿ 1/5 ಅಂದ್ರೆ 40,000 ಆಯ್ತು ನೋಡಿ. ಕ್ಯಾಲ್ಕುಲೇಟ್ ಮಾಡಿ. ಟು 5% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 40,000 ಆಯ್ತು. ಪಾಯಿಂಟ್ ಸಿ ಏನ್ ಹೇಳ್ತಾ ಇದ್ದಾರೆ, 6% ಸೆಕೆಂಡ್ ಡಿಬೆಂಚರ್ rupees 60,000. ಹಾಗಾದ್ರೆ ಟು 6% ಸೆಕೆಂಡ್ ಡಿಬೆಂಚರ್ 60,000. ಇನ್ನೇನಾದ್ರು ಉಳಿದ್ರೆ ನೋಡಿ, ಇಲ್ಲಿ ಗಮನಿಸಿ, ಒಂದು ಜರ್ನಲ್ ಎಂಟ್ರಿ ಅಂದಾಗ ಡೆಬಿಟ್ ಈಕ್ವಲ್ಸ್ ಕ್ರೆಡಿಟ್ ಆಗ್ಬೇಕು, ನಿಮಗೆ ಗೊತ್ತಿದೆ. ಇಲ್ಲಿ 5 lakh ಇದೆ, 5 lakh ಅಲ್ಲಿ ಈ 2 lakh 40,000 ಪ್ಲಸ್ 60,000 ಮೂರು ಟೋಟಲ್ ಹಾಕೊಂಡ್ರೆ 3 lakh ಆಯ್ತು. 5 lakh ಅಲ್ಲಿ 3 lakh ಹೋಯ್ತು ಅಂದ್ರೆ ಇನ್ನು ಉಳಿದಿರೋದು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 2 lakh rupees ಬರ್ದಿರ್ತೀರಾ. ಏನು ಬ್ಯಾಲೆನ್ಸ್ ಅಮೌಂಟ್ ಬಂದಿರುತ್ತೆ ಆಫ್ಟರ್ ದೇ ಹ್ಯಾವ್ ರಿಸೀವ್ಡ್ equity share capital, new preference share capital 5% and 6% second debenture, ಇನ್ನು ಉಳಿದಿರ್ತಕ್ಕಂಥದ್ದು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಹಾಗಾದ್ರೆ ಮೊದಲೇ ಎಂಟ್ರಿ ಈ ರೀತಿ ಇದೆ, ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾ 5 lakh to new equity share capital account 2 lakh to 5% preference share capital account 40,000 to 6% second debenture 60,000. ಇನ್ನು ಉಳಿದಿರೋ ಬ್ಯಾಲೆನ್ಸ್ 2 lakh ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಇದರಲ್ಲಿ ಬಹಳ ಇಂಪಾರ್ಟೆಂಟು, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಏನು 40,000 ಬಂದಿದೆ, ಅವ್ರ ಸ್ಪೆಸಿಫಿಕೇಶನ್ ಕರೆಕ್ಟ್ ಆಗಿ ಹೇಳಿದ್ದಾರೆ, ಕ್ಲಾರಿಟಿಯಾಗಿ ನೀವು ಗಮನಿಸ್ಕೊಳ್ಳಿ. ಮತ್ತೊಮ್ಮೆ ಪ್ರಾಬ್ಲಮ್ ಅಲ್ಲಿ 5% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಫುಲ್ಲಿ ಪೇಡ್ ಟು ದ ಎಕ್ಸ್ಟೆಂಟ್ ಆಫ್ 1/5 ಆಫ್ ದ ಎಬೋವ್ ನ್ಯೂ ಈಕ್ವಿಟಿ ಶೇರ್. ಎಬೋವ್ ನ್ಯೂ ಈಕ್ವಿಟಿ ಶೇರ್ ಅಂದಾಗ ಮೇಲೆ ಇರ್ತಕ್ಕಂಥ ನ್ಯೂ ಈಕ್ವಿಟಿ ಶೇರ್ ಮೇಲೆ 1/5 ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಇದು ಮೊದಲನೇ ಎಂಟ್ರಿ. ದೆನ್ ಅದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಏನಿದೆ ಗಮನಿಸ್ಕೊಳ್ಳಿ ಪ್ರಾಬ್ಲಮ್ ಅಲ್ಲಿ. ನೆಕ್ಸ್ಟ್ ಪಾಯಿಂಟ್ ಏನಿದೆ, ಎಸ್ ನೆಕ್ಸ್ಟ್ ಪಾಯಿಂಟ್ ಈ ರೀತಿ ಇದೆ. An issue of rupees 50,000 5% first debenture was made and allotted payment for the same have been received in cash ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ an issue of rupees 50,000 5% ಫಸ್ಟ್ ಡಿಬೆಂಚರ್ ನ ಇಶ್ಯೂ ಮಾಡ್ತಾ ಇದ್ದಾರೆ ಅಂಡ್ ಅಲಾಟ್ಮೆಂಟ್ ಆಗಿದೆ ಅಂಡ್ ಇವನ್ ಪೇಮೆಂಟ್ ಹ್ಯಾಸ್ ರಿಸೀವ್ಡ್ ಇನ್ ಕ್ಯಾಶ್. ಅದನ್ನ ಹಾಗಿಂದಾಗೆ ರಿಸೀವ್ ಮಾಡ್ತಾ ಇದ್ದಾರೆ. ಅದನ್ನ ಹಾಗಿಂದಾಗೆ ರಿಸೀವ್ ಮಾಡ್ತಾ ಇದ್ದಾರೆ ಅಂದ್ರೆ ಕಂಪನಿಗೆ ಕ್ಯಾಶ್ ಬರ್ತಾ ಇದೆ, ಕ್ಯಾಶ್ ಆರ್ ಬ್ಯಾಂಕ್. ದೇರ್ ಫೋರ್ ಎಂಟ್ರಿ ಏನಾಗುತ್ತೆ, ಬ್ಯಾಂಕ್ ಅಕೌಂಟ್ ಡೇಟಾ ಟು 5% ಫಸ್ಟ್ ಡಿಬೆಂಚರ್ ಅಕೌಂಟ್ 50,000. ದಟ್ ಮೀನ್ಸ್ 5% ಫಸ್ಟ್ ಡಿಬೆಂಚರ್ ಇಶ್ಯೂ ಮಾಡಿದ್ದಾರೆ, ಅಲಾಟ್ಮೆಂಟ್ ಆಗಿದೆ, ರಿಸೀವ್ ಮಾಡ್ತಾ ಇದೀವಿ. ಬ್ಯಾಂಕ್ ಅಂದ್ರೆ ಕ್ಯಾಶ್ ಬರ್ತಾ ಇದೆ. ನಾವಿಲ್ಲಿ ಬ್ಯಾಂಕ್ ಅಂತ ಉಪಯೋಗಿಸ್ತೀವಿ ಬಿಕಾಸ್ ಇಟ್ ಇಸ್ ಕಂಪನಿ. ಹಾಗಾಗಿ ಬ್ಯಾಂಕ್ ಅಕೌಂಟ್ ಡೇಟಾ ಟು 5% ಫಸ್ಟ್ ಡಿಬೆಂಚರ್ ಅಕೌಂಟ್. ದೆನ್ ನೆಕ್ಸ್ಟ್ ಏನ್ ಪಾಯಿಂಟ್ ಇದೆ ನೋಡಿ, ನೆಕ್ಸ್ಟ್ ಪಾಯಿಂಟ್ ಗುಡ್ ವಿಲ್ ವಿಚ್ ಸ್ಟುಡ್ ಅಟ್ rupees 3 lakh was written down to 1,50,000. ಗುಡ್ ವಿಲ್ ಬಗ್ಗೆ ಹೇಳಿದ್ದಾನೆ. Then plant and machinery which stood at rupees 1 lakh was written down to 75,000. Then freehold and leasehold premises which stood at rupees 1,50,000 were written down to 1,25,000. Past journal entry ಅಂತ ಹೇಳ್ತಾ ಇದ್ದಾರೆ. Goodwill, then
ಪ್ಲಾಂಟ್ ಅಂಡ್ ಮಿಷನರಿ, ದೆನ್ ಲೀಸ್ ಹೋಲ್ಡ್ ಪ್ರಿಮಿಸಸ್ ಏನಾಗ್ತದೆ, ರಿಟರ್ನ್ ಡೌನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಓವರ್ ವ್ಯಾಲ್ಯೂ ಆಗಿದೆ. ಅದನ್ನ ಕರೆಕ್ಟ್ ವ್ಯಾಲ್ಯೂಗೆ ದೇ ಆರ್ ಶೋಯಿಂಗ್ ಅಟ್ ಫೇರ್ ವ್ಯಾಲ್ಯೂ ಆರ್ ಕರೆಕ್ಟ್ ವ್ಯಾಲ್ಯೂ. ಅಂದ್ರೆ ಅವೆಲ್ಲ ಕೂಡ ಲಾಸ್ಟ್ ಎಂಟ್ರಿಗೆ ಹೋಗುತ್ತೆ. ಓವರ್ ವ್ಯಾಲ್ಯೂಯೇಷನ್, ನಥಿಂಗ್ ಬಟ್ ಡಿಪ್ರಿಸಿಯೇಷನ್ ಮಾಡ್ಬೇಕಾಗುತ್ತೆ. ಕೆಲವೊಂದ್ಸಲಿ ಓವರ್ ವ್ಯಾಲ್ಯೂಯೇಷನ್ ಆಗಿದ್ದಾಗ ಕರೆಕ್ಟ್ ವ್ಯಾಲ್ಯೂ ತೋರಿಸ್ಬೇಕಾಗಿರುತ್ತೆ. ಹಾಗೆ ಲಾಸ್ಟ್ ಎಂಟ್ರಿಗೆ ನಾವು ಆ 3 ಪಾಯಿಂಟ್ ನ ಕನ್ಸಿಡರ್ ಮಾಡಬೇಕಾಗಿರುತ್ತೆ. ಬೇರೆ ಏನಾದ್ರು ಇದೆಯಾ? ಇನ್ನೇನಿಲ್ಲ, ಪಾಸ್ ಜನರಲ್ ಎಂಟ್ರೀಸ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಲಾಸ್ ಎಂಟ್ರಿ ಅಂತ ಹೇಳಿದ್ರೆ ಯುಟಿಲೈಸೇಷನ್ ಆಫ್ ಕ್ಯಾಪ್ ಪ್ರೊಡಕ್ಷನ್ ಅಕೌಂಟ್. ಯುಟಿಲೈಸೇಷನ್ ಆಫ್ ಕ್ಯಾಪ್ ಪ್ರೊಡಕ್ಷನ್ ಅಕೌಂಟ್ ಅಂತ ಬಂದಾಗ ನೀವು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ಗಮನಿಸ್ಕೊಬೇಕು. ನೋಡಿ, ಇಲ್ಲಿ 2 ಎಂಟ್ರಿ ಇರೋದು. 2 ಎಂಟ್ರಿಲಿ ಮೊದಲನೇ ಎಂಟ್ರಿಲಿ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಕ್ರೆಡಿಟ್ ಆಗಿದೆ 2 lakh. ಸೆಕೆಂಡ್ ಎಂಟ್ರಿಲಿ ಏನು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಇಲ್ಲ, ಹಾಗಾದ್ರೆ 2 lakh ಇದೆ. ಅಕಸ್ಮಾತ್ ಬೇರೆ ಎಂಟ್ರಿಗಳಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಕ್ರೆಡಿಟ್ ಆಗಿರೋ ಅವೆಲ್ಲ ಆಡ್ ಮಾಡ್ಕೊಬೇಕಾಗಿರುತ್ತೆ. ಬೇರೆ ಬೇರೆ ಎಂಟ್ರಿಗಳಲ್ಲಿ ಕ್ಯಾಪ್ ಪ್ರೊಡಕ್ಷನ್ ಅಕೌಂಟ್ ಡೆಬಿಟ್ ಆಗಿರೋ ಅವೆಲ್ಲ ಆಡ್ ಮಾಡಿ ಬರೀಬೇಕಾಗುತ್ತೆ. ಬಟ್ ಇಲ್ಲಿರೋದು ಒಂದೇ ಐಟಮ್, ಹಾಗಾಗಿ ಕ್ಯಾಪ್ ಪ್ರೊಡಕ್ಷನ್ ಅಕೌಂಟ್ ಡೇಟಾ 2 lakh ಟು ಗುಡ್ ವಿಲ್ ಅಕೌಂಟ್ 1,50,000, ಟು ಪ್ಲಾಂಟ್ ಅಂಡ್ ಮೆಷಿನರಿ ಅಕೌಂಟ್ 25,000, ಟು ಲೀಸ್ ಹೋಲ್ಡ್ ಪ್ರಿಮಿಸಸ್ 25,000 ಅಂತ ಇದೆ. ಹೇಗ್ ಬಂತು ಅಲ್ಲಿ ಇರ್ತಕ್ಕಂಥದ್ದು ನೋಡಿ, ಪಾಯಿಂಟ್ ನೋಡಿ. ಗುಡ್ ವಿಲ್ ಸ್ಟುಡ್ ಅಟ್ rupees 3 lakh was written down to 1,50,000. 3 lakh 1,50,000 ತೋರಿಸ್ತಾ ಇದೆ ಅಂದ್ರೆ 3 lakh ಇನ್ ಉಳಿದಿರೋ 1,50,000 ರಿಟರ್ನ್ ಡೌನ್ ಮಾಡ್ತಾ ಇದೀವಿ ಅಂತ. ದೆನ್ ಪ್ಲಾಂಟ್ ಅಂಡ್ ಮೆಷಿನರಿ ವಿಚ್ ಸ್ಟುಡ್ ಅಟ್ rupees 1 lakh was written down to 75,000. ಅಂದ್ರೆ 1 lakh 75,000 ರಿವ್ಯಾಲ್ಯೂ ಆಗ್ತಾ ಇದೆ ಅಂತ ಹೇಳಿದಾಗ 25,000 ಓವರ್ ವ್ಯಾಲ್ಯೂ ಮಾಡಿದೀವಿ. ಹಾಗೆ 25,000 ತೋರಿಸಿದ್ರ. ದೆನ್ ಲೀಸ್ ಹೋಲ್ಡ್ ಪ್ರಿಮಿಸಸ್ ವಿಚ್ ಸ್ಟುಡ್ ಅಟ್ rupees 1,50,000 was written down to 1,25,000. ಹಾಗಾಗಿ ಇನ್ನು ಉಳಿದಿರೋ 25,000 ನ ನಾವು ರಿಟರ್ನ್ ಡೌನ್ ಮಾಡ್ತಾ ಇದೀವಿ. ಹಾಗಾಗಿ 25,000 ನ ನಾವೇನ್ ಮಾಡಿದೀವಿ, ಕನ್ಸಿಡರ್ ಮಾಡಿದೀವಿ. ಅಂದ್ರೆ ಆಲ್ ಹ್ಯಾಸ್ ಬಿನ್ ಓವರ್ ವ್ಯಾಲ್ಯೂಡ್, ಇಟ್ ಹ್ಯಾಸ್ ಬಿನ್ ರಿಟರ್ನ್ ಡೌನ್. ಕರೆಕ್ಟ್ ವ್ಯಾಲ್ಯೂ ತೋರಿಸ್ತಾ ಇದೀವಿ. ಗುಡ್ ವಿಲ್ ನ ರೈಟ್ ಆಫ್ ಮಾಡಿರ್ತೀವಿ. ಗುಡ್ ವಿಲ್ ಮಾತ್ರ ಬಿಕಾಸ್ ಇನ್ ಕೇಸ್ ಆಫ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಕಂಪನಿಗೆ ಹ್ಯೂಜ್ ಲಾಸ್ ಇದೆ ಅಂತ ಹೇಳಿದಾಗ ಗುಡ್ ವಿಲ್ ಇರೋದಿಲ್ಲ. ಹಾಗೆ ಅದನ್ನು ರಿಟರ್ನ್ ಆಫ್ ಮಾಡಿರ್ತೀವಿ. ಇನ್ನು ಉಳಿದ್ರೆ 2 ಪ್ಲಾಂಟ್ ಅಂಡ್ ಮೆಷಿನರಿ ಮತ್ತೆ ಲೀಸ್ ಹೋಲ್ಡ್ ಪ್ರಿಮಿಸಸ್ ನಾವು ರಿವ್ಯಾಲ್ಯೂ ಮಾಡಿರ್ತೀವಿ. ಅಂದ್ರೆ ಓವರ್ ವ್ಯಾಲ್ಯೂ ಆಗಿರುತ್ತೆ, ಅದನ್ನ ಕರೆಕ್ಟ್ ವ್ಯಾಲ್ಯೂ ತೋರಿಸ್ತಾ ಇರ್ತೀವಿ. ಈ ಕೊನೆ ಎಂಟ್ರಿಯಲ್ಲಿ ಏನಾದ್ರು ಬ್ಯಾಲೆನ್ಸ್ ಏನಾದ್ರು ಬಂದ್ರೆ ನೋಡಿ, ಡೆಬಿಟ್ ಈಕ್ವಲ್ಸ್ ಕ್ರೆಡಿಟ್ ಆಗ್ಬೇಕು ಅಂತ ಹೇಳ್ತೀನಿ. 2 lakh ಇದೆ ಡೆಬಿಟ್, 1,50,000, 25,000, 25,000, 2 lakh ಆಗಿದೆ. ಇನ್ನೇನಾದ್ರು ಅಕಸ್ಮಾತ್ ಬ್ಯಾಲೆನ್ಸ್ ಬಂದ್ರೆ ಅದನ್ನ ಕ್ಯಾಪಿಟಲ್ ರಿಸರ್ವ್ಗೆ ಬರೀಬೇಕಾಗುತ್ತೆ. ಇಲ್ಲಿ ಟ್ಯಾಲಿ ಆಗಿದೆ, ಟ್ಯಾಲಿ ಆಗಿದ್ರೆ ನೋ ಇಶ್ಯೂ. ಅಕಸ್ಮಾತ್ ಬ್ಯಾಲೆನ್ಸ್ ಬಂದ್ರೆ ಅದನ್ನ ಕ್ಯಾಪಿಟಲ್ ರಿಸರ್ವ್ಗೆ ಬರ್ದಿರ್ತೀರಾ. ಹಾಗಾಗಿ ಲಾಸ್ ಎಂಟ್ರಿ ಯುಟಿಲೈಸೇಷನ್ ಆಫ್ ಕ್ಯಾಪ್ ಪ್ರೊಡಕ್ಷನ್ ಅಕೌಂಟ್ ಎಂಟ್ರಿ ಕ್ಯಾಪ್ ಪ್ರೊಡಕ್ಷನ್ ಅಕೌಂಟ್ ಡೇಟಾ 2 lakh, ಟು ಗುಡ್ ವಿಲ್ ಅಕೌಂಟ್ 1,50,000, ಟು ಪ್ಲಾಂಟ್ ಅಂಡ್ ಮೆಷಿನರಿ ಅಕೌಂಟ್ 25,000, ಟು ಲೀಸ್ ಹೋಲ್ಡ್ ಪ್ರಿಮಿಸಸ್ 25,000. ಈ 3 ಅಸೆಟ್ ರಿಟರ್ನ್ ಡೌನ್ ಆಗಿದೆ, ರಿವ್ಯಾಲ್ಯೂ ಮಾಡಿದ್ದಾರೆ. ಸೊ ಹಾಗಾದ್ರೆ ಈ ಪ್ರಾಬ್ಲಮ್ ಅಲ್ಲಿ ಜಸ್ಟ್ 3 ಎಂಟ್ರಿ ಬಂದಿದೆ, ಇನ್ಯಾವುದೋ ಅಡ್ಜಸ್ಟ್ಮೆಂಟ್ ಇಲ್ಲ. ಹಾಗಾಗಿ ನೀವು ಮತ್ತೊಮ್ಮೆ ಪ್ರಾಬ್ಲಮ್ ನೋಡಿ ಎಂಟ್ರೀಸ್ನ ಗಮನಿಸ್ಕೊಳ್ಳಿ. ಥ್ಯಾಂಕ್ ಯು.